ಅದನ್ನ ನಾನು ಮ್ಯೂಸಿಕ್ ಅನ್ನ ನಾನು ಮೂಗಲ್ಲಿ ಬರೆಸ್ತೀನಿ. ಚೆನ್ನಾಗಿದ್ರೆ ಮಾತ್ರ ಚಪ್ಪಾಳೆ ಹೊಡಿಬೋದು, ಇಲ್ಲ ಅಂದ್ರೆ ಬೇಡ. ಆಗ್ಬೋದಲ್ವಾ? ಡೈಲಾಗ್ಸ್ ಬೇಕು ಅಂತ ಹೇಳ್ತಿದ್ರೆ ಚೆನ್ನಾಗಿದ್ರೆ ಇನ್ನೊಂದು ಚೂರು ಜೋರಾದ ಚಪ್ಪಾಳೆ ಕೊಡ್ರಿ. ನೀವು ಕೊಡೋ ಚಪ್ಪಾಳೆನ ನಮ್ಗೆ ಗ್ಲೂಕೋಸ್ ಇದ್ದಂಗೆ ಅಂತ ಹೇಳ್ತಾ ನಮ್ಮ ಮುಖ್ಯಮಂತ್ರಿಗಳಾದ ಯಾರು ಸಿದ್ದರಾಮಯ್ಯ ಸರ್ ವೆಲ್ಕಮ್ ಮಾಡೋಣ. ಸರ್ ಬಂದ್ಬಿಡಿ ಸರ್. ಆಕ್ಚುಲಿ ಅಲ್ಲ ಕಡಪ್ಪ, ಎಲ್ರಿಗೂ ಊಟ ಆಯ್ತಾ? ಯಾವ್ದು ಊಟ ಆಗಿಲ್ವಾ? ಶಾಂತಪ್ಪ ಬಾಪ ಇಲ್ಲೇ ಇಂದಿರಾ ಕ್ಯಾಂಟೀನ್ ಹೋಗ್ಬಿಟ್ಟು ಈ ಕಡೆ ಇರೋರಿಗೆಲ್ಲ ಕೇಸರಿ ಬಾತು, ಈ ಕಡೆ ಇರೋರಿಗೆಲ್ಲ ವಾಂಗಿ ಬಾತು, ಈ ಕಡೆ ಸ್ಟೇಜ್ ಮೇಲೆ ಕೂತವ್ರಲ್ಲ ಅವ್ರಿಗೆಲ್ಲ ಖಾರ ಬಾತು ತರಿಸ್ಕೊಟ್ಬಿಡಪ್ಪ. ನಮ್ಮ ಆಂಕರ್ ಎಲ್ಲೋರಪ್ಪ, ಅವ್ರಿಗೆ ಖಾರ ಬಾತು ಕೊಡಿಸ್ಬಿಡ್ರಪ್ಪ. ನಿಮಗೂ ಫ್ರೀ, ನಿಮಗೂ ಫ್ರೀ, ನಿಮಗೂ ಫ್ರೀ. ಅಣ್ಣ ಇಷ್ಟು ಜನಕ್ಕೆ ಫ್ರೀ ಕೊಟ್ಟಿದ್ರ, ನಿಮಗ್ ಫ್ರೀ ಇಲ್ವಾ ಅಂತ ಕೇಳ್ತಾವ್ ಮಿಮಿಕ್ರಿ ಪ್ರೇಮು. ಕಳಿಸಿ ಆಚೆಗವನ, ನನಗೂ ಫ್ರೀ ಅಲ್ವೇನಪ್ಪ? ಥ್ಯಾಂಕ್ ಯು. ಅಲ್ಲಿಂದ ನಿಮ್ಮೆಲ್ಲರ ನೆಚ್ಚಿನ ರಾಕಿ ಬಾಯ್ ಯಾರು? ರಾಕಿಂಗ್ ಸ್ಟಾರ್ ಯಶೋನ ಕರ್ಸೋಣ. ಆಕ್ಚುಲಿ ಒಂದೇ ಒಂದು ಮಾತಾಡ್ತೀನಿ ಚಿನ್ನ. ಏನು ಅಂತಂದ್ರ ಇವತ್ತು ಮಲಪನಹಳ್ಳಿನಲ್ಲಿ ಅದ್ದೂರಿ ಕಾರ್ಯಕ್ರಮ ಮಾಡ್ತಾ ಇದಾರ. ನಮ್ಮ ವಿನೋದ್ ಜೈನ್ ಸರ್ ಅವ್ರಿಗೆ ಮತ್ತೆ ನಮ್ಮ ಜೈನ್ ಸರ್ ಅವ್ರಿಗೆ ಜೋರಾದ ಚಪ್ಪಾಳೆ ಬರಲಿ. ಇವತ್ತು ಇನ್ನೊಂದು ಏನು ಅಂತಂದ್ರೆ ಇವತ್ತಿಲ್ಲಿ ವಿಶೇಷವಾದ ಕಾರ್ಯಕ್ರಮ ಮಾಡ್ತಾ ಇರೋದು ನಮಗೂ ಸಂತೋಷ ಇದೆ. ಈ ತರ ಕಲಾವಿದರನ್ನ ಕರೆಸಿ ಬೆಳೆಸ್ತಾ ಇದಾರ. ಥ್ಯಾಂಕ್ ಯು ಸೋ ಮಚ್. ಹಾಗೂ ಇಷ್ಟೊತ್ತು ಆಂಕರಿಂಗ್ ಮಾಡ್ತಾ ಇದಾರೆ ಪಾಪ, ಅವ್ರಿಗೂ ಜೋರಾದ ಚಪ್ಪಾಳೆ ಬರಲಿ ಚಿನ್ನ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್. ಇಷ್ಟು ಜನ ಬಂದ್ರು, ಆದ್ರೆ ನಮ್ಮ ಮಣ್ಣಿನ ಮಗ, ರೈತರ ಮಣ್ಣಿನ ಮಗ, ಪ್ರಧಾನಮಂತ್ರಿ ಆದವ್ರು ಯಾರು? HD ದೇವೇಗೌಡ ಸರ್ ಅವ್ರನ್ನ ಕರೆಯಲ್ವಾ? ಏನ್ ಸರ್ ಕರೆಯಲ್ವಾ? ನೀವು ಜೋರಾದ ಚಪ್ಪಾಳೆ ಕೊಟ್ರೆ ಮಾತ್ರ ಬರ್ತೀನಿ ಅಂತಂದ್ರು ಅವರು. ಸರ್ ಎಲ್ಲಿದ್ರು ಬರ್ಬೇಕು ದೇವೇಗೌಡ ಸರ್. ಕೂತ್ಕೊಂಡ್ರಿ ಅಣ್ಣ, ಇಲ್ಲಿ ಯಾರಿಗೋ ಪಿಜ್ಜಾ ಬರ್ಗರ್ ಬೇಕಂತ ನೋಡ್ರಣ ಪ್ರೇಮ ಅವ್ರಿಗೆ. ನಾನ್ಸೆನ್ಸ್. ಈ ಪಿಜ್ಜಾ ಮಂಜೂರಿ ತಿನ್ಬೇಡಿ, ರಾಗಿ ಮುದ್ದೆ ಚಪಾತಿನ ತಿನ್ನಿ. ಅರ್ಥ ಇದೇನ್ರಿ? ಸರ್ ಅವ್ನಿಗೆ ಅದು ಕೊಡ್ಸಿಲ್ಲ ಅಂದ್ರೆ ಇಲ್ಲೇ ಮಲಪನಹಳ್ಳಿನಲ್ಲಿ ದೊಡ್ಡ ಹೋರಾಟ ಮಾಡ್ತಾನಂತೆ. ನಾನ್ಸೆನ್ಸ್. ಈ ಪಿಜ್ಜಾ ಮಂಜೂರಿ ಹೆಂಗಿರುತ್ತಪ್ಪ ಅಂದ್ರೆ, ಹೆಂಗಿರುತ್ತಣ್ಣ? ಈ ಕಾವಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡೋದಂಗಿರುತ್ತೆ. ಸೊ ತಿಂತೀರಿ, ಪಿಜ್ಜಾ ಮಂಜೂರಿ ತಿನ್ಬೇಡಿ, ರಾಗಿ ಮುದ್ದೆ ಜೋಳ ರೊಟ್ಟಿ ತಿನ್ನಿ. ಅಣ್ಣ ಇಲ್ಲಿ ಪ್ರೇಮು ನಿಮ್ ವಯಸ್ಸು ಎಷ್ಟು ಅಂತ ಕೇಳ್ತಾ ಇದ್ದಾನೆ. ನೋಡಿ ಸ್ವಾಮಿ, ನಾನು ಈ ರಾಗಿ ಮುದ್ದೆ ಚಪಾತಿನ ತಿನ್ಕೊಂಡು 20 ವರ್ಷದ ಫಿಗರ್, 30 ವರ್ಷದ ಫಿಗರ್, 40 ವರ್ಷದ ಫಿಗರ್, ನನಗೆ 96 ವರ್ಷ ಸ್ವಾಮಿ. ಈಗಲೂ ಫಿಗರ್. ಈಗಿನ ಮಕ್ಕಳು ಈ ಪಿಜ್ಜಾ ಮಂಜೂರಿ ತಿನ್ಕೊಂಡು 20 ವರ್ಷದ ಫಿಗರ್, 30 ವರ್ಷದ ಪ್ರೆಷರ್, 40 ವರ್ಷದ ಶುಗರ್, 50 ವರ್ಷಕ್ಕಿಲ್ಲ. ಥ್ಯಾಂಕ್ ಯು. ಹಾಗೆ ಹಾಸ್ಯ ಅಂತ ಬಂದಾಗ ಬರ್ತಕ್ಕಂಥದ್ದು ಧೀರೇಂದ್ರ ಗೋಪಾಲ್ ಅಂತ. ಅವರು ನಮ್ಮೊಂದಿಗೆ ಇವತ್ತಿಲ್ಲ, ಆದ್ರೂ ಸಹ ಅವರ ವಾಯ್ಸ್ ನಾವು TV9 ಅಲ್ಲಿ ಕೇಳಿಸ್ಕೊಂತಾರೆ
ತೇತಿ ಅಂತ. ಆ ಸಾಂಗ್ ಇವ್ರ ಕೈಯಲ್ಲಿ ಆಡ್ಸೋಣ, ಆಗ್ಬೋದಲ್ವಾ? ಆಗ್ಬೋದಲ್ವಾ? ಓಕೆ, ಎಲ್ರಿಗೂ ಕಾಣಿಸ್ತಾ ಇದ್ದೀರಾ? ಅವ್ರಿಗೂ ಕಾಣಿಸ್ಲಿ ಅಂತ ಹೇಳಿ ಅಲ್ಲಿ ನಿಲ್ಸಿದ್ರು. ಓಕೆ, ಧೀರೇಂದ್ರ ಗೋಪಾಲ್ ಸರ್ ಎಲ್ಲೇ ಇದ್ರು ಬರ್ಬೇಕು. ಶಂಭುಲಿಂಗ ಅಲ್ಲೇ ಕಂಡ್ರಲ್ಲ, ನಾನೇ ಧೀರೇಂದ್ರ ಗೋಪಾಲ್ ಕಂಡ್ರಪ್ಪ. ಅಲ್ಲೇ ಕಂಡ ಪ್ರೇಮು ಅದ್ಯಾವುದಿಲ್ಲ ಡೋರ್ ಟು ಡೋರ್ ಡೆಲಿವರಿ, ನನಗೆ ಗೊತ್ತಿಲ್ಲ ಕಣಪ್ಪ. ನಮ್ಮ ಮುಖ್ಯಮಂತ್ರಿ ಚಂದ್ರು ಎಲ್ಲೇ ಇದ್ರು ಬರ್ಬೇಕು, ಅವನು ಈ ಡೋರ್ ಟು ಡೋರ್ ಡೆಲಿವರಿ ಬಗ್ಗೆ ಹೇಳ್ಬೇಕು. ಶಿವ ಬಾರ್ಲ ಮುಖ್ಯಮಂತ್ರಿ ಚಂದ್ರು ನೀನೇನೆ ಡೋರ್ ಡೆಲಿವರಿ ಅಂದ್ರೆ ಏನ? ಮುಗಿ ಕಡು ನೀನು ಡೋರ್ ಡೆಲಿವರಿ ಅಂದ್ರೆ ಗೊತ್ತಿಲ್ವ ನಿಮ್ಗೆ? ಏನಿಲ್ಲ ಹೆಂಗಂದ್ರೆ ಡೋರ್ ಟು ಡೋರ್ ಡೆಲಿವರಿ ಅಂದ್ರೆ ಏನ್ ಗೊತ್ತಾ? ಮಲಪ್ನಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ನಲ್ಲಿ ಗರ್ಭಿಣಿ ಹೆಂಗಸರು ಎಲ್ರೂ ಸಹ ಡಾಕ್ಟರ್ ಗೊತ್ತಾಗದಂಗೆ ಡೋರ್ ಹತ್ರ ಹೋಗ್ಬಿಟ್ಟು ಡೆಲಿವರಿ ಮಾಡ್ಕೊಂಡ್ಬಿಟ್ರಿ, ಅದೇ ಕಡೆ ಡೋರ್ ಟು ಡೋರ್ ಡೆಲಿವರಿ. ನಿನ್ನ ಮಾತು ಅಪ್ಪಿ ತಪ್ಪಿ ಗರ್ಭಿಣಿ ಹೆಂಗಸರು ಕಳಿಸ್ಕೊಂಡವ್ರೆ, ಆದ್ರೆ ಮೊದಲು ನಿನ್ನ ಡೆಲಿವರಿ ಮಾಡ್ಬಿಡ್ತಾರೆ. ಶಿವ ನಾವು ಮಾಡಿದ್ದು ತಮಾಷೆಗಾಗಿ ಕಂಡ್ರಲ್ಲ. ಶಿವನೇ ಶಂಭುಲಿಂಗ ಅಣ್ಣ, ಅನ್ನ ಪಾರ್ಟಿಗೆ ಸಾಂಗ್ ಅಂತ ದಯವಿಟ್ಟು ಅನ್ನ ಪಾರ್ಟಿಯ ಆ ಪಾರ್ಟಿ ಅಯ್ಯೋ ಪಾಪಿನ ಮಗನೇ, ಇದು ಒಂದು ಸಾಂಗ್ ಎಲ್ಲ. ಶಿವ ನಾನು ಆಡೋದಕ್ಕಿಂತ ಮುಖ್ಯಮಂತ್ರಿ ಚಂದ್ರು ನೀನಾಡ ಅನ್ನ ಪಾತಿಯ ಆ ಪಾತಿ ಎಲ್ರು ಪಾತ್ರೆ ತೊಳೆದ್ರ. ಥ್ಯಾಂಕ್ ಯು. ಗೌರವ ಚಪ್ಪಾಳೆ ತರಲಿ. ನೀವು ಕೊಡೋ ಚಪ್ಪಾಳೆ ನಮಗೆ ಗ್ಲೂಕೋಸ್ ಇದ್ದಂಗೆ ಅಂತ ಹೇಳ್ತಾ, ಇನ್ನು ಯಾವ್ದಾದ್ರು ಮಿಮಿಕ್ರಿ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವ್ರನ್ನ ಸ್ಟೇಜ್ ಮೇಲೆ ಕರ್ಕೊಂಡ್ಬನ್ನಿ ಅಂತ ನಮ್ಮ ಮಂಜುಳಾ ಮೇಡಮ್ ಅವರು ಮೊದಲೇ ಹೇಳಿದ್ರು. ರೈತ ಹೇಗೆ ಬದುಕಬೇಕು ಅಂತ ಸಿಂಹಾದ್ರಿಯ ಸಿಂಹ ಸಿನಿಮಾದಲ್ಲಿ ಅಚ್ಚುಕಟ್ಟಾಗಿ ತೋರಿಸ್ಕೊಟ್ಟವರು ನಮ್ಮ ವಿಷ್ಣುವರ್ಧನ್ ಸರ್ ಅವರು. ಅವರ ಒಂದು ಡೈಲಾಗ್, ನೀನು ಮಂತ್ರಿ ಆದ್ರೆ ನಾನು ರಾಜ, ನೀನು ಫ್ಯಾಕ್ಟರಿ ಕಟ್ಬೇಕಾಗಿರೋದು ಇಲ್ಲಲ್ಲ, ಒಂದೊಂದು ಅಕ್ಕಿ ಕಾರ್ಡ್ನಲ್ಲೂ ನಮ್ಮ ರೈತನ ಶ್ರಮ ಬರ್ತಿರ್ತಾ ಇತ್ತು. ಥ್ಯಾಂಕ್ ಯು. ಓಕೆ, ಇವತ್ತೆಲ್ಲೇ ಹೋದ್ರು ಸಹ ನಾವು ಆಟೋ ವ್ಯಕ್ತಿಗಳನ್ನ ಹಾಗೂ ಮೆಟ್ರೋ ಸ್ಟೇಷನ್ ಅಲ್ಲಿ ಎಲ್ಲರೂ ಓಡಾಡ್ತೀವಲ್ಲಪ್ಪ ಮೆಟ್ರೋ ಸ್ಟೇಷನ್ ಅಲ್ಲೇ, ಆದ್ರೂ ಸಹ ಅದಕ್ಕೆ ಸ್ಕೆಚ್ ಹಾಕಿ ಕೊಟ್ಟವರು ಇವತ್ತು ನಮ್ಮೊಂದಿಗೆ ಇಲ್ಲ. ಅವರು ಬೇರೆ ಯಾರು ಅಲ್ಲ, ನಮ್ಮ ನಿಮ್ಮೆಲ್ಲ ನೆಚ್ಚಿನ ಕರಾಟೆ ಕಿಂಗ್ ಶಂಕರ್ ನಾಗ್ ಸರ್ ಅವರು. ಅವರು ಇವತ್ತು ಸ್ಟೇಜ್ ಮೇಲೆ ಬರ್ತೀನಿ ಅಂತ ಹೇಳಿದ್ರು. ಅವರು ಬಂದಿದ್ರೆ ಯಾವ ರೀತಿ ಮಾತಾಡ್ತಾರೆ? ಯಾಕೆ ನಾನು ಒಂದೇ ಒಂದು ಮಾತು ಹೇಳ್ತೀನಿ ಸ್ನೇಹಿತರೆ, ಹೇಳ್ಬೇಕಾ? ಇವತ್ತು ನಿಜವಾದ ಶ್ರೀಮಂತ ಯಾರು ಅಂತಂದ್ರೆ ಅಂಬಾನಿ ಅಲ್ಲ, ಅದಾನಿ ಅಲ್ಲ, ನೀರವ್ ಮೋದಿ ಅಲ್ಲ. ತಂದೆ ತಾಯಿ ಎಷ್ಟು ಜನಕ್ಕೆ ಇರ್ತಾರೋ ಅವರೇ ನಿಜವಾದ ಶ್ರೀಮಂತರು. ಇವತ್ತು ಎಷ್ಟೋ ಜನಕ್ಕೆ ತಂದೆ ತಾಯಿ ಇರೋದಿಲ್ಲ, ಆದ್ರೆ ನಾವೆಲ್ಲ ನಿಜವಾದ ಅದೃಷ್ಟವಂತರು. ಎಷ್ಟು ಜನ ನಿಮ್ಮ ತಂದೆ ತಾಯಿ ಇಷ್ಟಪಡ್ತೀವಿ, ಅವರೆಲ್ಲರೂ ಜೋರಾದ ಚಪ್ಪಾಳೆ ಹೊಡೆಯಿರಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಓಕೆ, ಅಪ್ಪು ಸರ್ ಅವ್ರಿಗೆ ಒಂದು ಟ್ರಿಬ್ಯೂಟ್ ಕೊಡಿ ಪ್ರೇಮ ಅಂತ ಹೇಳಿದ್ರು. ಇವತ್ತು ಹುಟ್ಟು ಉಚಿತ, ಸಾವು ಖಚಿತ, ಸಾಧನೆ ಶಾಶ್ವತ ಅಂತ ಹೇಳಿದವರು ನಮ್ಮ ಅಪ್ಪು ಸರ್ ಅವರು. ಬಟ್ ಇವತ್ತು ಟೈಮ್ ಕಡಿಮೆ ಇರೋದ್ರಿಂದ ಅಪ್ಪು ಸರ್ ಅವ್ರನ್ನ ಡೈಲಾಗ್ ಮಾಡಕ್ಕಾಗಲ್ಲ. ಅವ್ರಿಗೆ ಒಂದು ಟ್ರಿಬ್ಯೂಟ್ ಒಂದು 3 ನಿಮಿಷಗಳ ಕಾಲ ಕೊಟ್ಬಿಟ್ಟು ನಾನು ಕೆಳಗಡೆ ಹೇಳ್ತೀನಿ. ನಿಮಗೆ ಚೆನ್ನಾಗಿ ಅನ್ಸಿದ್ರೆ ಮಾತ್ರ ಚಪ್ಪಾಳಿ ಹೊಡ್ಬೋದು, ಇಲ್ಲ ಅಂದ್ರೆ ಬೇಡ ಅಂತ ಹೇಳ್ತಾ ಮೂಗಲ್ಲಿ ಅವ್ರಿಗೆ ನಾದಸ್ವರ
ಏನಂದ್ರ ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೇನೆ. ನಾನು ಕರ್ನಾಟಕದಲ್ಲೇ ಅಲ್ಲ, ಕೈಲಾಸಕ್ಕೆ ಹೋದ್ರು ಕೂಡ ಕನ್ನಡದಲ್ಲೇ ಮಾತಾಡ್ತೀನಿ. ಏನಂತೀರ ಅಲ್ವಾ ಸರ್? ಒಂದು ಸಾಂಗ್ ಅಂತ ಹೇಳಿ ಸರ್. ನಮ್ಮ ಅಪ್ಪಾಜಿಯವರು ಒಂದು ಮಾತು ಹೇಳ್ತಿದ್ರು. ಏನು ಅಂದ್ರ, ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನೋಡಿ ನಮ್ಮ ಕರ್ನಾಟಕದ ಜನ ಎಷ್ಟು ಪ್ರೀತಿ ವಿಶ್ವಾಸದಿಂದ ಇದ್ದಾರೆ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಹಿಂದಿ ಕೇಳ್ತಾ ಇದಾರೆ. ಹಿಂದಿನಲ್ಲಿ ನನಗೆ ಬರೋ ಒಂದು ವಾಯ್ಸು ಅಂದ್ರೆ ಅಮಿತಾಬ್ ಬಚ್ಚನ್ ಸರ್ ಅವರ ಒಂದು ವಾಯ್ಸು. ಅದು ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕೆಂತಂದ್ರೆ ಹಿಂದಿ ನಾನು ಕಲ್ತಿರೋದು ಅಂದ್ರೆ ಸುಮಾರು ಕಲ್ತಿಲ್ಲ, ಬಟ್ ಅವ್ರ ವಾಯ್ಸ್ ಒಂಚೂರು ಬರುತ್ತೆ. जान जाने कभी कभी मुश्किल नहीं हो रहा था भैया, कौन बनेगा करोड़पति में? मेरे पास है मंजुला खंडराजनहಳ್ಳಿ जी. ಥ್ಯಾಂಕ್ ಯು. ಇವ್ರದ್ದು ಚೆನ್ನಾಗಿಲ್ಲ. ನಮ್ಮ ನರೇಂದ್ರ ಮೋದಿಜಿ ಸರ್ ಅವ್ರನ್ನ ಕರ್ಸ್ಬಿಡಿ ಸರ್ ಅಂತ ಹೇಳ್ತಾರೆ ನಮ್ಮ ಮೇಡಮ್ ಮಂಜುಳಾ ಅವರು. ಪ್ರಧಾನಿ ಮೋದಿ ಸರ್ ಅವರಿಗೆ ಫ್ಯಾನ್ಸ್ ಎಷ್ಟು ಚೆನ್ನಾಗಿದ್ದೀರಾ? ಜೋರಾದ ಚಪ್ಪಾಳೆ ಬರಲಿ. ಕೇಳಿಸ್ತಿಲ್ಲ ಸರ್? आइए सर. भारत में मेरे शाबाश कर देश का भाई और बहनों, मैंने विनती किया था क्योंकि हम स्वच्छता का आंदोलन में चलना चाहिए. मिल के चले, साथ में चले, मिल करके देवेगौड़ा जी आइए आइए आइए. क्या बात कीजिए तुम, क्या बात कीजिए, बात कीजिए, बात कीजिए, बात कीजिए. फोन ಸ್ವಲ್ಪ ಜಾಸ್ತಿ ಕೊಡು ನೋಡಿ ನರೇಂದ್ರ ಮೋದಿಜಿಯವರು. ನಾನು ಇಂದಿರಾ ಕ್ಯಾಂಟೀನಿಂದ ಕೇಸರಿ ಬಾತ್ ತಿಂದಿದ್ದೀನಿ, ವಾಂಗಿ ಬಾತನ್ನು ತಿಂದಿದ್ದೀನಿ ಸ್ವಾಮಿ, ಬಿಸಿಬೇಳೆ ಬಾತನ್ನು ತಿಂದಿದ್ದೀನಿ. ಈ ಯಾವ ಬಾತ್ ಇದೆಯಲ್ಲ ನಮ್ಮ ಅಮ್ಮರಾಣೆಗೂ ತಿಂದಿಲ್ಲ. सर इस मलपनहಳ್ಳಿ में क्योंकि वो जन आए हैं उसको हिंदी समझ में नहीं पाती, क्योंकि तुम कन्नड़ बात कीजिए सर, प्लीज कन्नड़ बोलिए सर. नरेंद्र सर, ಎಲ್ಲಾದರೂ ಎಂಥಾದರೂ ಎಂದೆಂದು ನೇ ಕನ್ನಡ ವಾಗಿರೋ. ಧನ್ಯವಾದಗಳು. ಚೆನ್ನಾಗಿದೆ. ಜೋರಾದ ಚಪ್ಪಾಳೆ ಹೊಡೆದ್ರೆ ನೀವು ಕೊಡೋ ಒಂದೊಂದು ಚಪ್ಪಾಳೆ ನಮಗೆ ಗ್ಲೂಕೋಸ್ ಇದ್ದಂಗೆ ಅಂತ ಹೇಳ್ತಾ ಥ್ಯಾಂಕ್ ಯು. ಅದ್ಭುತವಾದಂತಹ ಕೋಲಾರದ ಪ್ರತಿಭೆ ನಮ್ಮ ಪ್ರೇಮ್ ಅವರು